ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಲೆಕ್ಕಾಚಾರ ಬೇರೆ ರೀತಿ ಹೊರಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಬಿಸಿ ಬಿಸಿ ಮಾತಂದ್ರೆ ಅವರದೇ ಆದ ಪ್ರೈವೇಟಿಕ್ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ. ಪ್ರೈವೇಟ್ ಮಾತುಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಸಹ ಆತ್ಮೀಯ ಗುರು ಮತ್ತು ಶಿಷ್ಯರಿದ್ದ ಹಾಗೆ. ಸಿಎಂ ಸಿದ್ದರಾಮಯ್ಯನವರು ಗುರುಗಳಿದ್ದ ಹಾಗೆ, ಸತೀಶ್ ಜಾರಕಿಹೊಳಿ ಅವರು ಶಿಷ್ಯರಿದ್ದ ಹಾಗೆ. ಒಂದಿಷ್ಟು ಆಯಾಮಗಳನ್ನು ಲೆಕ್ಕಾಚಾರ, ಒಂದು ಪ್ರತಿನಿಧಿಯಾಗಿ ಲೆಕ್ಕಾಚಾರವನ್ನ ಹೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ 2028ರ ಚುನಾವಣೆಯ ಅವಧಿಯ ನಂತರದಲ್ಲಿ ಒಬ್ಬ ಸಿಎಂ ಆಗಬೇಕು ಅನ್ನುವಂತ ಆಸೆ ಆಕಾಂಕ್ಷವನ್ನ ಇಟ್ಕೊಂಡಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, 2028ರ ಚುನಾವಣೆಯ ನಂತರದಲ್ಲಿ ನಡೆಯೋದು ಬೇರೆ ಇರಲಿ, ಆದರೆ ಈಗಲೇ ನನಗೆ ಸಿಎಂ ಸ್ಥಾನ ಬೇಕು ಅಂತ ಹಿಂದೆ ಎಲ್ಲ ಪಟ್ಟು ಹಿಡ್ಕೊಂಡು ದೆಹಲಿ ಮಟ್ಟಿಗೆ ಓಡಾಡಿ ತನ್ನದೇ ಆದ ಶಕ್ತಿ ಪ್ರದರ್ಶನವನ್ನು ಮಾಡಿಕೊಂಡು ಓಡಾಡಿ ಕೊನೆಗೂ ಕಾಂಗ್ರೆಸ್ನಲ್ಲೇ ಇನ್ನೂ ಕೂಡ ಕಾಲ್ ಕಟ್ಕೊಂಡಿರೋದು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರು ಟಕ್ ಅಂತ ಕೇಳಿದ್ರೆ ನಾನೇ ಮುಖ್ಯಮಂತ್ರಿ ಅನ್ಕೊಂಡಿರುವಂತ ಡಿ.ಕೆ. ಶಿವಕುಮಾರ್ಗೆ ಈಗ ದೊಡ್ಡ ಮಟ್ಟದ ಶಾಕ್ ಅನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ. ಇಬ್ಬರೇ ಸ್ವಹತ್ವವಾಗಿ, ಅಂದ್ರೆ ಅವರು ಇಬ್ಬರೇ ಸ್ವತಂತ್ರವಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಕೂಡ, ಮಾತನಾಡಿದ್ದಾರೆ. ಮುಂದೆ ಹೇಗೆಲ್ಲ ತೆಗೆದುಕೊಂಡು ಹೋಗಬೇಕು, ಮುಂದೆ ಹೇಗೆಲ್ಲ ಹೋಗಬೇಕಾಗಿದೆ, ಮುಂದೆ ಹೇಗೆಲ್ಲ ತೆಗೆದುಕೊಂಡು ಹೋಗ್ಬೇಕು ರಾಜಕೀಯ, 2028ರ ಚುನಾವಣೆಯಲ್ಲಿ ಯಾರ ಒಂದು ಕೈವಶ ಇರಬೇಕು, ಇದನ್ನೂ ಕೂಡ ಸಿಎಂ ಸಿದ್ದರಾಮಯ್ಯ ಈಗಿನಿಂದಲೇ ಲೆಕ್ಕಾಚಾರವನ್ನ ಹಾಕೊಳ್ತಾ ಹೋಗ್ತಾ ಇದ್ದಾರೆ. ನೀವು ಲೆಕ್ಕಾಚಾರ ತೆಗಿಬಹುದು. ಸಿಎಂ ಸಿದ್ದರಾಮಯ್ಯನವರ ಬಳಿ ಇರತಕ್ಕಂತ ಒಂದಿಷ್ಟು ಶಾಸಕರ ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋದಾಗ 70 ಶಾಸಕರ ಬಣ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರವನ್ನು ತೆಗೆದಾಗ ಎಷ್ಟು ಜನರ ಬೆಂಬಲ ಇದೆ ಅಂದ್ರೆ 23 ಜನರ ಬೆಂಬಲ ಸತೀಶ್ ಜಾರಕಿಹೊಳಿಯವರಿಗೂ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಏನು ಆತ್ಮೀಯರ ಬಳಗದಲ್ಲಿ ಇನ್ನು ನಾವು ಕೂಡ ನಿಮ್ ಜೊತೆಗಿದ್ದೀವಿ ಸತೀಶ್ ಜಾರಕಿಹೊಳಿ ಅವರೇ ಅಂತ ಹೇಳುವಂತ ಜನಸಂಖ್ಯೆ ಸುಮಾರು 14ಕ್ಕೇರಿದೆ. ಸೊ ನೀವೀಗ ಲೆಕ್ಕಾಚಾರಗಳನ್ನ ಮಾಡಿದಾಗ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಬಲಿಷ್ಠವಾಗಿರ್ತಕ್ಕಂಥ ನಾಯಕನಾಗಿ, ಮತ್ತೆ ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ 70 ಜನ. ಸೊ ಈ ಎಲ್ಲ ಜನಗಳನ್ನ ಸೇರಿಸಿ 2028ರ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿಯಾಗಬೇಕು, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಈ ಲೆಕ್ಕಾಚಾರವನ್ನ ಒಂದು ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಂಡಿರೋದು ಸಿದ್ದರಾಮಯ್ಯನವರೇ. ಒಡನಾಟ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಚೆನ್ನಾಗೇ ಇದೆ. ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಅಕ್ಕಪಕ್ಕನೆ ಕುತ್ಕೊಳ್ತಾರೆ. ನಾವಿಬ್ರು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಇಬ್ರು ಕೂಡ ಕೈ ಮೇಲೆ ಕೆತ್ತಾರೆ. ಹಾಗಂತ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಅಂದುಕೊಳ್ಳುವುದು ನಮ್ಮ ಮುಠಾಳತನ ಅಂತಲ್ಲ, ಇರ್ಲಿ ಪರವಾಗಿಲ್ಲ. ಆದ್ರೆ ಲೆಕ್ಕಾಚಾರ, ಬಿಸಿ ಬಿಸಿ ಚರ್ಚೆ ಎಲ್ಲ ಆಗ್ತಾ ಇದೆ, ಯಾವ ಜಾಗಗಳಲ್ಲಿ, ಎಂತೆಂತ ಪ್ರೈವೇಟ್ಗಳಲ್ಲಿ. ಸೊ ಇವರು ರಾಜಕೀಯ ಒಂದು ಮೀಟಿಂಗ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಖುದ್ದು ಮುಸುಕಿನಿಂದ, ಅಂದ್ರೆ ತೆರೆಯ ಹಿಂದೆ ಇವರು ಮೀಟಿಂಗ್ ಅನ್ನ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ. ಈ ಸುದ್ದಿಗಳು, ಮೆಗಾ ಪ್ಲಾನಿಂಗ್ ಸುದ್ದಿಗಳು, ಕೆಲವು ಅಪ್ಡೇಟ್ಸ್ಗಳು ಇಲ್ಲಿ ಬರ್ತಾ ಲಭ್ಯವಾಗುತ್ತೆ. ಸೊ ಅದೇ ಲಭ್ಯದ ಮಾಹಿತಿಯನ್ನು ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯ ಬಾರಿಸಿದರೆ ಮುಂದಿನ ಲೆಕ್ಕಾಚಾರ ಸಿದ್ದರಾಮಯ್ಯನವರು ಹೇಗೆ ಮಾಡಿದ್ದಾರೆ? 2028ರ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಕಾಡೆ ಮಲಗಿದ್ದಾದರೆ ನೆಕ್ಸ್ಟ್ ನಾಯಕತ್ವ ಸತೀಶ್ ಜಾರಕಿಹೊಳಿ ಒಬ್ಬರಿಗೆ ಕೊಡೋದು ಅನ್ನೋದು ಲೆಕ್ಕಾಚಾರ. ಇನ್ನು ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಇಂತಿಷ್ಟು ಸೀಟ್ಗಳಂತ ಫಿಕ್ಸ್ ಮಾಡುವಂತ ನಾಯಕ, ಆ ಒಂದು ಕೆಪಾಸಿಟಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ನೀವು ಮೊನ್ನೆ ನಡೆದಂತ ಒಂದು MP ಇಲೆಕ್ಷನ್ ಅಲ್ಲೂ ಕೂಡ ನೀವು ನೋಡ್ಬೋದು, ಸ್ವಂತ ತನ್ನ ಮಗಳನ್ನ ನಿಲ್ಲಿಸಿ ಆರಿಸ್ಕೊಂಡ್ ಬಂದಿರುವಂಥದ್ದು.
ಸೊ ಇದನ್ನೆಲ್ಲ ನೋಡಿದಾಗ ಒಂಥರ ಶಾಕ್ ಆಗಬಹುದು. ಯಾಕಂದ್ರೆ ಅಣ್ಣಾ ಸಾಬ್ ಜೊಲ್ಲೆ ಇದ್ದ, ಯಾರು ಈ ಸತೀಶ್ ಜಾರಕಿಹೊಳಿ ಅವರ ಮಗಳ ವಿರುದ್ಧ. ಅಣ್ಣಾ ಸಾಬ್ ಜೊಲ್ಲೆ ಅಂತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿಯನ್ನ ಸೋಲಿಸಿ ಮೊಟ್ಟ ಮೊದಲ ಬಾರಿಗೇನೆ ನಿಂತ ಕೂಡಲೇನೆ ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ಕೊಂಡ್ ಬರ್ತಾರೆ ಅಂದ್ರೆ ಇದಕ್ಕೆ ಎಷ್ಟು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ, ಜಾರಕಿಹೊಳಿ ಕುಟುಂಬಕ್ಕಿದೆ ಅನ್ನೋದು ಇಲ್ಲಿ ಬಹಳ ಅದ್ಭುತವಾಗಿ ತಿಳಿಯುತ್ತೆ. ಒಂದು ವಾಕ್ಯವನ್ನು ನಿಮ್ಮ ಮುಂದೆ ನೀಡೋದಾದ್ರೆ, ಸಿಎಂ ಸಿದ್ದರಾಮಯ್ಯನವರ ನಂತರದ ಅವಧಿಯಲ್ಲಿ ನಾನೇ ಸಿಎಂ ಅಥವಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನನ್ನಿಂದಲೇ ಎಲ್ಲ ಅನ್ನುವ ಅಹಂಕಾರ ಮತ್ತು ಅಹಂ ಡಿ ಕೆ ಶಿವಕುಮಾರ್ ಅಲ್ಲಿ ಬಂದರೂ ಸಹ ಸಿದ್ದರಾಮಯ್ಯನವರು ಅವರ ಕೈಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಿಲ್ಲ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಒತ್ತಡ ಹಾಕಿ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡ್ಕೊಂಡ್ರೆ, ಸಿಎಂ ಸ್ಥಾನದ ಒಂದು ಮಾತುಕತೆಗಾಗಿ ಭೇಟಿ ಆಗ್ಲಿಕ್ಕೆ ದೆಹಲಿಗೆ ಹೊರಟಿದ್ದೆ ಆದ್ರೆ ಆ ಟೈಮಿಂಗ್ನಲ್ಲಿ ಸಿದ್ದರಾಮಯ್ಯನವರು ಇವರ ಹಳೆಯ ಕೇಸ್ಗಳನ್ನ ರೀಓಪನ್ ಮಾಡಿಸುವ ಸಾಧ್ಯತೆಗಳು ಕೂಡ ಡಿ ಕೆ ಶಿವಕುಮಾರ್ಗೆ ಭಯ ಇದೆ. ಡಿ ಕೆ ಶಿವಕುಮಾರ್ ಮೇಲೆ ಹಳೆಯ ಕೇಸ್ಗಳಿದೆ, ಆ ಕೇಸ್ಗಳನ್ನ ರೀಓಪನ್ ಮಾಡಿಸಬಹುದು, ಕೇಸ್ಗಳಿಂದ ಮುಖ್ಯಮಂತ್ರಿ ಹಾದಿಯನ್ನು ತಪ್ಪಿಸಬಹುದು. ಇದು ಒಂದಿಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರುವಂತಹ ಸಂಗತಿಗಳು. ಇದು ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಮುಖ್ಯಮಂತ್ರಿಯ ಸ್ಥಾನವನ್ನ 5 ವರ್ಷ ನಾನೇ ಅಲಂಕರಿಸ್ತೇನೆ, ನಾನೇ ಅದರ ಮೇಲೆ ಕೂತ್ಕೊಳ್ತೇನೆ, ನಂತರದಲ್ಲಿ ನನ್ನ ಶಿಷ್ಯ ಸತೀಶ್ ಜಾರಕಿಹೊಳಿ ಕೂತ್ಕೊಳ್ತಾರೆ ಅನ್ನುವ ನಿಟ್ಟಿಗೆ ಬಂದಿದೆ. ಯಾಕಂತಂದ್ರೆ ನಿಮಗೆ ಗೊತ್ತಿರಬೇಕು, ಯತೀಂದ್ರ ಈತ ಸಿದ್ದರಾಮಯ್ಯನವರ ಮಗ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಹೇಳ್ತಾರೆ, ಎಲ್ಲವೂ ಕೂಡ ಮುಂದೆ ನಿಭಾಯಿಸಿಕೊಂಡು ಹೋಗುವ ಶಕ್ತಿ ಮತ್ತು ಪಕ್ಷ ಕಟ್ಟುನಿಟ್ಟಾಗಿ ಬೆಳೆಸುವ ಶಕ್ತಿ ಇರೋದು ಸತೀಶ್ ಜಾರಕಿಹೊಳಿ ಅವರಿಗೆ, ನಮ್ಮ ತಂದೆಯವರ ನಂತರದಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಗಳನ್ನ ಆಲಿಸಿದಾಗ ನೋಡಿ, ಸಿದ್ದರಾಮಯ್ಯನವರ ಸ್ವತಃ ಮಗಾನೇ ಈ ರೀತಿ ಯತೀಂದ್ರ ಹೇಳಿಕೆ ಕೊಟ್ಟಾಗ ಅವರವರ ಮನೆಯಲ್ಲಿ ಚರ್ಚೆ ಆಗಿರೋದಿಲ್ಲವಾ? ಚರ್ಚೆ ಆದಂತಹ ಸಂದರ್ಭದಲ್ಲಿ ಈ ವಿಚಾರಗಳು ಹೊರಗಡೆ ಬರ್ತಾ ಇರುತ್ತೆ. ಅಂದ್ರೆ ಡಿ ಕೆ ಶಿವಕುಮಾರ್ಗೆ ನಿಭಾಯಿಸ್ಲಿಕ್ಕೆ ಶಕ್ತಿ ಇಲ್ವಾ, ಅಥವಾ ಡಿ ಕೆ ಶಿವಕುಮಾರ್ಗೆ ಕೊಟ್ರೆ ನಮ್ಮ ಕೈಲಿ ಅಧಿಕಾರ ಇಲ್ಲದೆ ಇರಂಗ್ ಆಗ್ಬಿಡುತ್ತೆ ಅಂತ ಅನ್ನುವ ಭಯಾನ ಸಿದ್ದರಾಮಯ್ಯನವರಿಗೆ ಅನ್ನೋದು ಕೂಡ ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರು ಅಂತ ಅಂದಾಗ ಒಂಥರ ರೆಬಲ್ ನಾಯಕ, ಒಂಥರ ಮಾಸ್ ನಾಯಕ ಅಂತಾನು ಹೇಳ್ಬೋದು. ಅದ್ರ ಜೊತೆಗೆ ಭಾಗ್ಯಗಳನ್ನು ನೀಡುವಂತ ಭಾಗ್ಯ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಆದ್ರೆ ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಯಾರಿಗೂ ಕೂಡ ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿಲ್ಲ, ಅಥವಾ ಸಿಎಂ ಸ್ಥಾನದಿಂದ ನಾನು ಕೆಳಗಿಳಿತೀನಿ ಅಂತ ಹೇಳಿಲ್ಲ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರವೇ ನನ್ನ ಕೊನೆಯ ನಿರ್ಧಾರ ಅಂತ ಹೇಳಿದ್ರು. ಹೈಕಮಾಂಡ್ ಅನ್ನು ಕೂಡ ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಬಂದ್ರು, ಸಾಕಷ್ಟು ಬಾರಿ ಭೇಟಿ ಆದ್ರು. ಆ ಸಂದರ್ಭದಲ್ಲಿಯೂ ಸಹ ಏನೂ ಆಗಲಿಲ್ಲ. ದೆಹಲಿಯಲ್ಲೇ ಕುತ್ಕೊಂಡು ಹೇಳಿದ್ರು ಸಿದ್ದರಾಮಯ್ಯನವರು, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಹೊಡೆತ ಬಿದ್ದಿತ್ತು. ಆದ್ರೆ ಈಗ ನೆಕ್ಸ್ಟ್ ಯಾವ ಲೆವೆಲ್ಗೆ ಬಂದು ಕೂತಿದೆ, ಯಾವ ಸ್ಥಾನಕ್ಕೆ ಬಂದು ಕೂತಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ಆದರೆ 2028 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂತ ಜನಗಳು ಕೂಗ್ತಾರೆ. ಅವಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಲ್ಲೇ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಇದ್ದಾಗ ಕೂಗ್ಬೇಡಿ, ನಾನು ಇಲ್ದಾಗ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾರೆ. ನಾನು ಇಲ್ದಾಗನೇ ನೀವು ಸೌಂಡ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಿಎಂ ಸ್ಥಾನದ ಆಸೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಇದೆ. ಯಾರು ಬೇಡ ಅಂತಾರೆ ಸಿಎಂ ಸ್ಥಾನ, ನನಗೆ ಬೇಡ ಬಿಡಿ ಅಂತಾರ ಸಿಕ್ಕರೆ. ಸೊ ಈಗ ಬೇಕಾಗಿರೋದು ಎಲ್ರಿಗೂ ಕೂಡ ಸಿಎಂ ಸ್ಥಾನನೇ. ಈ ಕಡೆ ಇನ್ನೊಂದು ಕಡೆ ವಿಜಯಪುರದ ಶಾಸಕ, ನಾನು 2028ಕ್ಕೆ ನಾನೇ ಮುಖ್ಯಮಂತ್ರಿ, ಹೊಸ ಪಕ್ಷ ಕಟ್ತೀನಿ, JCBRT ಕಟ್ತೀನಿ, ಅದು ಇದು ಕಟ್ತೀನಿ ಅಂತ ಹೇಳ್ತಾ ಇರೋದು. ಇದನ್ನೆಲ್ಲ ನೋಡಿದಾಗ ಬಹುತೇಕ ಭವಿಷ್ಯ ಇದೆಯಾ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗುವಂತ ಭವಿಷ್ಯ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ಇದೆಯಾ? ಡಿ ಕೆ ಶಿವಕುಮಾರ್ಗೆ ಭವಿಷ್ಯ ಇದೆಯಾ? ಇದೆಲ್ಲವನ್ನು ಆ ಒಂದು ಲೆಕ್ಕಾಚಾರ ತೆಗೆದು ನೋಡಿದಾಗ ಇನ್ನು ಬಹಳಷ್ಟು ಹಿನ್ನಡೆಯನ್ನ ಕಾಂಗ್ರೆಸ್ ಅನುಭವಿಸುತ್ತೆ. ಯಾಕಂದ್ರೆ ಕಾರಣಗಳಿದೆ. ಈಗಾಗಲೇ ಕಾಂಗ್ರೆಸ್ಗೆ ರಾಜ್ಯದ ಜನತೆ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಬಹುತೇಕ ಮುಂದಿನ ಬಾರಿ ಬಿಜೆಪಿಯ ಶಾಸಕರಲ್ಲಿ ಒಬ್ಬ ಶಾಸಕ ಬಹುತೇಕ ಸಿಎಂ ಆಗುವ ನಿರ್ಧಾರಗಳು ನಡೆಯುತ್ತೆ. ಯಾರಾಗಬಹುದು ಸಿಎಂ, ಎಲ್ಲೆಲ್ಲಿ ಯಾರ್ಯಾರು ನಡೆಸಬಹುದು ಸಿಎಂ ಸ್ಥಾನದ ಒಂದು ವಿಚಾರಣ, ಇವೆಲ್ಲ ನೋಡ್ತಾ ಹೋದ್ರೆ ಬಹಳಷ್ಟು ಇದೆ. ಇನ್ನು ಕೂಡ ಮತ್ತಷ್ಟು ರಾಜಕೀಯ ಸುದ್ದಿಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸ್ತಾ ಹೋಗ್ತೀನಿ.
ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.